ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಇವತ್ತು ಸಿಂಪಲ್ಲಾಗಿ ದೇವ್ರಿಗೆ ನೈವೇದ್ಯಕ್ಕೆ ಬಳಸುವ ಬೆಲ್ಲಪ್ಪ ಅಥವಾ ನಯಪ್ಪ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹೆಚ್ಚಾಗಿ ಕೇರಳದಲ್ಲಿ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ಮಾಡೋದಕ್ಕೆ ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಇದೆಯಲ್ಲ, ಅದು 1 ಗ್ಲಾಸ್ ಅಕ್ಕಿ ತೊಗೊಂಡು ನೀರಲ್ಲಿ ನೆನೆಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 2 ಗಂಟೆಯಿಂದ 3 ಗಂಟೆ ತನಕ ನೆನಿಬೇಕು ಅಕ್ಕಿ. ಅಕ್ಕಿ ನೆನಿಬೇಕಾದ್ರೆ ಇದಕ್ಕೆ ನಾನಿಲ್ಲಿ 1 ಹಿಡಿ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ರುಬ್ಬೋದಕ್ಕೆ, ಹಾಗೆ ಉದ್ದಿನ ಹಪ್ಪಳ 2 ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬೆಲ್ಲ ತಗೊಳ್ತಾ ಇದ್ದೀನಿ. ಬೆಲ್ಲ ಒಂದು 3ರಿಂದ 4 ಅಚ್ಚಾಗೋಷ್ಟು ಬೆಲ್ಲ ತಗೊಳ್ತಾ ಇದ್ದೀನಿ 1 ಗ್ಲಾಸ್ ಅಕ್ಕಿಗೆ. ಇದನ್ನು ನೀರಿನಲ್ಲಿ ಸ್ವಲ್ಪ ಕರಸ್ಕೊಳ್ಬೇಕು. ಇದನ್ನು ನಾವು ಬಿಸಿ ನೀರಿಗೆ ಹಾಕ್ಬಿಟ್ಟು ಕರಸ್ಕೊಳ್ಬೇಕು. ಏಕೆಂದರೆ ಕಸ ಕಡ್ಡಿ ಎಲ್ಲ ಇದ್ದರೆ ಸೋಸ್ಕೊಂಡ್ರೆ ಹೋಗುತ್ತೆ ಅಂಥೇಳಿ, ಹಾಗೆ ಡೈರೆಕ್ಟ್ ಹಾಕೋದಕ್ಕಿಂತ ಸೋಸ್ಕೊಳ್ಬೋದು ಅಂತ. ಈಗ ಇದು 2 ಗಂಟೆ ಟೈಮ್ ಆಗಿದೆ ನೆಂದ್ಬಿಟ್ಟು. ಇದಕ್ಕೆ ನಾನು ಬೆಲ್ಲದ ಪಾಕ ಇದೆಯಲ್ಲ, ನಾನೇನು ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ. ಅಕ್ಕಿ ರುಬ್ಬಬೇಕಾದ್ರೆ ನೀರೇನು ಹಾಕ್ಕೊಳ್ಳೋದು ಬೇಡ, ಬೆಲ್ಲದ ನೀರೇ ಇರುತ್ತಲ್ಲ ಅದನ್ನೇ ಹಾಕಿ ರುಬ್ಕೊಳ್ಬೇಕು. ಸ್ವಲ್ಪ ನೈಸಾಗಿ ರುಬ್ಬಬೇಕು. ಈಗ ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಅಕ್ಕಿ ನೆನೆಸಿಟ್ಟಿದ್ದೆ, 2 ಗಂಟೆ ಟೈಮ್ ಆಗಿದೆ. ಅದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿರೋ ಅಕ್ಕಿ, ಆಮೇಲೆ ಏಲಕ್ಕಿ ಪೌಡ್ರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಮಾಡಿರೋ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸೋಡಾ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟು. ಏಲಕ್ಕಿ ಪೌಡ್ರು 1/2 ಟೀ ಸ್ಪೂನು. ಉದ್ದಿನ ಹಪ್ಪಳ 2 ರುಬ್ಬೋದಕ್ಕೆ. ಇದನ್ನು ನಾನಿಲ್ಲಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ರುಬ್ಬಿದಾಗಿದೆ. ಇದಕ್ಕೆ ನಾನಿಲ್ಲಿ ಎಳ್ಳು ಒಂದು 2 ಸ್ಪೂನ್ ಆಗೋಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಹಿಟ್ಟಿಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ನಾವು ಈ ಹಿಟ್ಟನ್ನು ಒಂದು ಸೌಟ್ನಲ್ಲಿ ತೆಗೆದು ಈ ರೀತಿ ಉಯ್ಯಬೇಕು. ಸೌಟಲ್ಲಿ ಇದು ಒಂದೊಂದೇ ಮಾಡ್ಕೊಳ್ಬೇಕು. 2-3 ಹಾಕಿದರೆ ಅದೆಲ್ಲ ಜಾಯಿಂಟ್ ಆಗುತ್ತೆ. ಅದಕ್ಕೆ ಇದನ್ನು ಒಂದೊಂದೇ ಮಾಡ್ಕೊಳ್ಬೇಕು. ಒಂದು ಬೆಂದಿದ ಮೇಲೆ ಇನ್ನೊಂದು ಹಾಕಬೇಕು. ಹೀಗೆ ಇದು ಬೆಂದಿದೆ. ಇನ್ನೊಂದು ಸೈಡು ಬೇಯಿಸ್ಕೊಳ್ಬೇಕು. ಈ ರೀತಿ ಬೇಯಿಸ್ಕೊಂಡ್ಮೇಲೆ ಇನ್ನೊಂದು ಹಾಕ್ಬೋದು. ಈಗ ನೋಡಿ ಫ್ರೆಂಡ್ಸ್, ರುಚಿಯಾಗಿರುವ ಕೇರಳ ರೆಸಿಪಿ ಅಂತ ಹೇಳ್ಬೋದು. ಇದು ರುಚಿಯಾಗಿರುವ ಕೇರಳ ರೆಸಿಪಿ
ಬೆಲ್ಲಪ್ಪ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ಈ ವಿಡಿಯೋ ನೋಡಿದ ಮೇಲೆ ಟ್ರೈ ಮಾಡಿ. ಫ್ರೆಂಡ್ಸ್, ಬೆಲ್ಲಪ್ಪ ಅನ್ನೋದು ಗೋಧಿ ಬಣ್ಣದ ಕಲರ್ ಅಷ್ಟೇ ಬೇಯಿಸಬೇಕು. ತುಂಬ ಬೇಯಿಸಿದರೆ ಅದು ತುಂಬ ಗಟ್ಟಿಯಾಗುತ್ತೆ. ನೋಡಿ, ಗೋಧಿ ಬಣ್ಣ ತನಕ ಈ ರೀತಿ ಬೇಯಿಸಿದರೆ ಸ್ಮೂತಾಗಿರುತ್ತೆ ತಿನ್ನೋಕ್ಕೆ. ತುಂಬ ಜಾಸ್ತಿನೂ ಬೇಯಿಸೋಕೆ ಹೋಗಬೇಡಿ. ಇದು ಕೇರಳ ಹಬ್ಬಗಳಲ್ಲಿ ವಿಶೇಷವಾಗಿ ಮಾಡ್ತಾರೆ. ಮತ್ತು ಇದು ಕೃಷ್ಣ ದೇವ್ರಿಗೆ ನೈವೇದ್ಯವಾಗಿ ಬಳಸ್ತಾರೆ ಇದನ್ನು. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.